ಶಾಸಕರಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಬಾಗಲಕೋಟೆ ಶಾಸಕ ಉಮೇಶ್ ಮೇಟಿ ಇಂದು ವಿಧಾನಸೌಧ ಪ್ರವೇಶ ಮಾಡಿದ್ರು. ಈ ವೇಳೆ ವಿಧಾನಸೌಧದ ಹೊಸ್ತಿಲಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಗಮನ ಸೆಳೆದರು. HY ಮೇಟಿ ನಿಧನದಿಂದ ತೆರವಾದ ಬಾಗಲಕೋಟೆ ಶಾಸಕ ಸ್ಥಾನಕ್ಕೆ ಪುತ್ರ ಉಮೇಶ್ ಮೇಟಿ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಮೇ 14ರಂದು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದಕ್ಕೂ ಮುನ್ನ ಆಪ್ತರೊಂದಿಗೆ ಉಮೇಶ್ ಮೇಟಿ ವಿಧಾನಸೌಧಕ್ಕೆ ಭೇಟಿ ನೀಡಿದರು. ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ನಡೆದಿದ್ದ ನೀಟ್ UG ಪರೀಕ್ಷೆಯನ್ನ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಧಿಕೃತವಾಗಿ ರದ್ದುಗೊಳಿಸಿದೆ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನ ಕಾಪಾಡಲು ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಅಂತ NTA ತಿಳಿಸಿದೆ. ಶೀಘ್ರದಲ್ಲೇ ಹೊಸ ದಿನಾಂಕ ಪ್ರಕಟಿಸುವುದಾಗಿ ತಿಳಿಸಿದೆ. ನೀಟ್ ಪರೀಕ್ಷೆ ರದ್ದು ಬೆನ್ನಲ್ಲಿ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಮೋದಿ ಸರ್ಕಾರದ 10 ವರ್ಷದಲ್ಲಿ 89 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ. 22 ಲಕ್ಷ ವಿದ್ಯಾರ್ಥಿಗಳ ಪರಿಶ್ರಮ, ದುಡ್ಡು ವ್ಯರ್ಥವಾಗಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ನೀಟ್ ಪರೀಕ್ಷೆ ಕ್ಯಾನ್ಸಲ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ. ಕಷ್ಟಪಟ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು, ಅವರ ಬಾಳಲ್ಲಿ ಚೆಲ್ಲಾಟವಾಡಬಾರದು. ಸಾಕಷ್ಟು ಬಾರಿ ನೀಟ್ ಪರೀಕ್ಷೆ ನಡೆಸಲು NTA ವಿಫಲವಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಈಗ ಏನ್ ಹೇಳ್ತಾರೆ? ತೇಜಸ್ವಿ ಸೂರ್ಯ ಈ ಕುರಿತು ಮಾತನಾಡಬೇಕು. ಆಯಾ ರಾಜ್ಯಗಳಿಗೆ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಒಂದು ಆಘಾತಕಾರಿ ಮತ್ತು ಆತಂಕದ ಒಂದು ವಿಷಯ. ಆಘಾತ ಇವತ್ತು ಎಲ್ಲ ಮಕ್ಕಳು, ಸುಮಾರು ಇಡೀ ದೇಶದಲ್ಲಿ 22,05,000 ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ರು. ಅವರಿಗೆ ಒಂದು ದೊಡ್ಡ ಆಘಾತಕಾರಿ ವಿಚಾರ. ಆತಂಕ ಇಲ್ಲೆಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪ್ರತಿ ವರ್ಷ ಈ ರೀತಿ ಆಗ್ತಾ ಹೋದರೆ ನಾಳೆ ಇದು ನೀಟ್ ಪರೀಕ್ಷೆಗಳನ್ನು ನಾವು ನಡೆಸಬೇಕಾ ಬೇಡವಾ? ಈ ನೀಟ್ ವ್ಯವಸ್ಥೆ ಮುಂದುವರಿಬೇಕಾ ಬೇಡವಾ? ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕೂಡ ಇವತ್ತು ಒಂದು ರೆಸಲ್ಯೂಷನ್ ಮಾಡಿ ನೀಟನ್ನು ರದ್ದು ಮಾಡಿ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಇದನ್ನು ಗಮನಿಸಬೇಕು ಮತ್ತು ಕೇಂದ್ರ ಸರ್ಕಾರ ಇನ್ನಾದರೂ ತಮ್ಮ ವೈಫಲ್ಯಗಳನ್ನು ಒಪ್ಕೊಂಡು ಇದು ಪರೀಕ್ಷೆ ನಡೆಸಲಿಕ್ಕೆ ಕಷ್ಟ ಸಾಧ್ಯ. ಇಷ್ಟು ದೊಡ್ಡ ದೇಶದಲ್ಲಿ ನಾವು ನೀಟನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆ ರಾಜ್ಯಗಳಿಗೆ ಈ ಹೊಣೆಗಾರಿಕೆಯನ್ನು ಕೊಡೋಣ. ಅವರೇ ಪಾರದರ್ಶಕವಾಗಿ ಈ ರೀತಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ರೀತಿಯಲ್ಲಿ ನಡೆಸ್ತಕ್ಕಂಥ ಜವಾಬ್ದಾರಿ ಅವರಿಗೆ ವಹಿಸೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ರೆ ಅದನ್ನು ನಾವು ಅಭಿನಂದಿಸ್ತೀವಿ. ಆದರೆ ಅವರ ಒಂದು ನಿರ್ಧಾರಗಳಿಂದ ಇವತ್ತು ಮಕ್ಕಳಿಗೆ ಇವತ್ತು ತೊಂದರೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಒಪ್ಪಕ್ಕೆ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.